ನಿಮಗೆ ಸ್ವಲ್ಪ ಮನೋವಿಜ್ಞಾನ ಮತ್ತು ಆಧ್ಯಾತ್ಮಿಕತೆ ತಿಳಿದಿದ್ದರೆ ಮಾತ್ರ ಈ ವಿಡಿಯೋವನ್ನು ನೋಡಿ, ಏಕೆಂದರೆ ಅದು ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಸ್ಫೋಟಿಸುತ್ತದೆ ಮತ್ತು ನಂತರ ನಿಮಗೆ ಏನೂ ಅರ್ಥವಾಗುವುದಿಲ್ಲ. Watch this video only if you know a little bit of psychology and spirituality, because it will blow your mind completely and you won't understand anything after that. ಆವಾಗ್ಲೂ ಟ್ವಿಸ್ಟ್ ಕೊಡ್ತಾ ಇದ್ರೆ ಗೊತ್ತಾಗ್ಬಿಡುತ್ತಮ್ಮ. ಕೆಲಸ ಟ್ವಿಸ್ಟ್ ಕೊಡದೇ ಇರೋದೇ ಟ್ವಿಸ್ಟ್ ಆಗ್ಬಿಡುತ್ತೆ. ಇವಾಗ ಕೊಟ್ನಲ್ಲ ಹಂಗೆ ಹೆಂಗೆ. Would like to take notes while I take totes of the marijuana smoke. ಕಣ್ಣು ಎದುರುಗಡೆನೆ ಉತ್ತರ ಇದೆಯಲ್ಲ ಅಮ್ಮಿ, ಪ್ರಶ್ನೆಗಳೆಲ್ಲ ಯಾಕೆ ಕೇಳಬೇಕು? ಈ ಕ್ಲಿಪ್ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಇದ್ರ ನೀವು ಚಿಕ್ಕದಾಗ ಒಂದು ಸೀನ್ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಗಾಡಿ ಮೇಲ್ಗಡೆ ಲಕ್ಷ್ಮಿದು ಸ್ಟಿಕ್ಕರ್ ಇದೆ. ಇದು ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ ನಿಮ್ಗೆ ಗೊತ್ತು ತಾನೆ, ಲಕ್ಷ್ಮಿ ಅಂದ್ರೆ ಖುಷಿ, ಖುಷಿ ಅಂದ್ರೆ ಲಕ್ಷ್ಮಿ ಅಂತ. ಅವ್ರ ರೆಫರೆನ್ಸ್ ಅಷ್ಟೇ. ಅದು ಅವ್ರ ಗಾಡಿ ಓಡಿಸ್ಬೇಕಾದ್ರೆ ಗಾಡಿ ಮೇಲ್ಗಡೆ ಲಕ್ಷ್ಮಿ ಸ್ಟಿಕ್ಕರ್ ಇರೋದು, ರೆಪ್ರೆಸೆಂಟೇಟಿಂಗ್ ದಟ್ ಖುಷಿ ಈಸ್ ಲಕ್ಷ್ಮಿ ಅಂತ. ದಟ್ಸ್ ಇಟ್. ಹಸುವೆ ಆಗಲ್ಲ ಅಂತಿದ್ದೆ. ತಿಂಡಿ ಎದುರುಗಡೆ ಇದ್ರೆ ಆಟೋಮೆಟಿಕ್ ಹಸಿವಾಗತ್ತಮ್ಮಿ. ವೆರಿ ಫನಿ. ಯಾಕೆ ಹಂಗೆ ಹೇಳೋದು ಅಂತ ಅರ್ಥ ಆಯ್ತಾ? ತಿಂಡಿ ಎದುರುಗಡೆ ಇರ್ಬೇಕು, ಹೊಟ್ಟೆ ಆಟೋಮೆಟಿಕ್ ಹಸು ಆಗುತ್ತೆ ಅನ್ನೋದು ಏನಕ್ಕೆ ಅಂದ್ರೆ, ಮನುಷ್ಯರ ಮೇಲೆ ಆಸೆಗಳು ಇರುತ್ತೆ. ಆಸೆ ಅನ್ನೋದು ಬಿಟ್ಟಿದ್ರು ನೀನು ಆಸೆ ತೋರಿಸ್ತಾ ಇದ್ರೆ ಆಟೋಮೆಟಿಕ್ ಆಗಿ ನೀನು ಅದ್ರ ಕಡೆ ವಾಳ್ತೀಯ ಅನ್ನೋದನ್ನೇ ಅವ್ರ ಎಕ್ಸಾಂಪಲ್ ತೋರಿಸ್ತಾ ಇರೋದು. ನೀವು ಊಟನ ಎಷ್ಟೊಂದು ದಿವಸ ಊಟ ಮಾಡ್ದಂಗಿದ್ದಿ, ಬದುಕ್ತಾ ಇದ್ದಿ, ನಿಮ್ಗೆ ಊಟದ ಬಗ್ಗೆ ಯಾಕಂದ್ರೆ ನಿಮ್ಗೆ ಯಾರು ಊಟ ತೋರಿಸ್ತಾ ಇಲ್ಲ ಅಂದ್ರೆ ನಿಮ್ಗೆ ಊಟದ ಮೇಲೆ ಇಂಟ್ರೆಸ್ಟ್ ಇರಲ್ಲ, ಹೊರಟೋಗ್ಬಿಡುತ್ತೆ. ಬಟ್ ತಿರ್ಗಾ ತಗೊಬಂದು ನಿಮ್ ಮುಂದೆ ಇಟ್ಬಿಟ್ಟು ತಿನ್ನೋ 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 ಅಂತ ಹೇಳಿದ್ರೆ ನೀವು ಎಷ್ಟು ಅಂತ ನೋನೋ ಅಂತೀರಾ, ಕೊನೆಗೆ ತಿಂತೀರ ತಾನೆ. ಅದನ್ನೇ ಅವ್ರು ಎಕ್ಸ್ಪ್ಲೇನ್ ಮಾಡಿರೋದ್ರಲ್ಲಿ. ತಗೊಳ್ಳೋದಕ್ಕೂ ಈ ದುಡ್ಡು ಬೇಕು, ಇದನ್ನ ಸಂಪಾದನೆ ಮಾಡೋದಕ್ಕೆ ಯೋಚನೆ ಮಾಡ್ಬೇಕು. ಇದೇ ಎಲ್ಲಾರನ್ನೂ ಹಾಳು ಮಾಡ್ತಾ ಇರೋದು. ಇದೇ ಎಲ್ಲಾರನ್ನೂ ಉದ್ಧಾರ ಮಾಡ್ತಿರೋದು. ಈ ಸೀನಲ್ಲಿ ಅವರು ಹೇಳ್ತಾರೆ ಇದೇ ನಮ್ಗೆ ಉದ್ಧಾರ ಮಾಡ್ತಾ ಇರೋದು ಅಂತ, ದುಡ್ಡು ತೋರಿಸ್ಬಿಟ್ಟು. ಅದು ನೀನು ಅನ್ನೋ ಕ್ಯಾರೆಕ್ಟರ್ ಇದನ್ನೇ ನಮ್ಮನ್ನ ಹಾಳು ಮಾಡ್ತಾ ಇರೋದು ಅಂತ. ದುಡ್ಡು ಇರೋದ್ರಿಂದಾನೇ ಮನುಷ್ಯತ್ವನ ಕಳ್ಕೊಂಡು ರಾಕ್ಷಸನ ಆಯ್ತಾ ಇರೋದು ಅಂತ. ದುಡ್ಡಿಂದ ಎಲ್ಲಾರು ಓಡ್ತಾರೆ, ಯಾಕೆಂದ್ರೆ ಎಲ್ಲರಿಗೂ ಏನಾದ್ರು ಬೇಕು, ಆಸೆಗಳನ್ನ ತೀರಿಸ್ಕೊಳಕ್ಕೆ ನಮಗೆ ದುಡ್ಡು ಬೇಕೇ ಬೇಕು. ಅದಕ್ಕೋಸ್ಕರ ಎಲ್ಲ ದುಡ್ಡಿಂದ ಬಿದ್ದವ್ರೆ ಅಂತ ಹೇಳ್ತಿರೋದು. ಅದರಿಂದ ನೀವು ಎಷ್ಟು ದೂರ ಇರ್ತೀರೋ ಅಷ್ಟು ಒಳ್ಳೆಯದು. ನೀವು ನಿಮ್ಮಲ್ಲೂ ಮನುಷ್ಯತ್ವ ಅನ್ನೋದು ಉಳ್ಕೊಳ್ಳುತ್ತೆ ಅನ್ನೋ ತರ ಇಂಡೈರೆಕ್ಟ್ ಆಗಿ ಸಿಗ್ನಿಫಿಕೆನ್ಸ್. ಥ್ಯಾಂಕ್ ಯು. ಈ ಸೀನಲ್ಲಿ ಅಬ್ಸರ್ವ್ ಮಾಡಿದ್ರ, ಇಲ್ಲಿ ಉಪ್ಪಿಟ್ಟು ಸ್ಟಾರ್ಟಿಂಗ್ ಕೊಟ್ಟಾಗ ಯೆಲ್ಲೋ ಕಲರ್ ಇರುತ್ತೆ, ಆಮೇಲೆ ಆಲ್ ಆಫ್ ಸಡನ್ ವೈಟ್ ಕಲರ್ ಆಗುತ್ತೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನೋಡೋರ್ ಕಣ್ಣಿಗೆ ಅದು ಒಂದೊಂದ್ ತರ ಕಾಣಿಸುತ್ತೆ ಅನ್ನೋದನ್ನ ತೋರ್ಸಕ್ಕೋಸ್ಕರ ಸಿಗ್ನಿಫಿಕೆನ್ಸ್. ನೀವು ಹೆಂಗೆ ಅದನ್ನ ರೆಪ್ರೆಸೆಂಟೆಡ್ ನೋಡ್ರಿ, ಯಾವಾಗ್ಲೂ ಜಾಂಡೀಸ್ ಎಲ್ಲ ಎಲ್ಲೋಗೆ ಕಾಣಿಸುತ್ತೆ, ಅರ್ಥ ಆಯ್ತಾ? ಕೆಟ್ಟವ್ರಿಗೆ ಎಲ್ಲ ಅದು ಕೆಟ್ಟದಾಗೆ ಕಾಣಿಸುತ್ತೆ, ಒಳ್ಳೆಯವ್ರಿಗೆ ಎಲ್ಲ ಒಳ್ಳೆ ತರನೇ ಕಾಣಿಸುತ್ತೆ. ಅದನ್ನ ಸಿಗ್ನಿಫಿಕೆನ್ಸ್ ಆಗಿ ಒಂದು ಉಪ್ಪಿಟ್ಟು ಸೀನಲ್ಲಿ ಹೆಂಗೆ ಅಂತ ಕಲರ್ ಚೇಂಜ್ ಮಾಡ್ಬಿಟ್ಟು ತೋರಿಸೋದು. ತುಂಬಾ ಚಿಕ್ಕ ಸೀನ್ ಇದು, ಅಬ್ಸರ್ವ್ ಮಾಡೋದು ಕರೆಕ್ಟಾಗಿ ಕಾಣಿಸುತ್ತೆ. ತುಂಬಾ ಯೋಚನೆ ಮಾಡಿದ್ಮೇಲೆ ನನಗೆ ಗೊತ್ತಾಗಿದ್ದು ಯೋಚನೆ ಮಾಡಬಾರ್ದು ಅಂತ. ಅಂದ್ರೆ ನೋಡಿ, ಇದೇ ಪ್ರಾಬ್ಲಮ್. ಇದ್ರ ಅರ್ಥ ಏನಂತ ಗೊತ್ತಾ? ತುಂಬಾ ಯೋಚನೆ ಮಾಡಿದಾಗ್ಲೇ ಗೊತ್ತಾಗೋದು ಏನು ಯೋಚನೆ ಮಾಡಬಾರ್ದು ಅಂತ. ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಸಿಂಪಲ್. ವೆನ್ ಯು ಸ್ಟಾರ್ಟ್ ಟು ಥಿಂಕ್ ನ ಒಂದು ಲಿಮಿಟ್ ಬರುತ್ತೆ. ಹೋಗ್ತಾ 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 ಯೋಚನೆ ಮಾಡಿ ಕ್ವಶನ್ ಆನ್ಸರ್ ಕ್ವಶನ್ ಆನ್ಸರ್ ಬರ್ತಾನೆ ಇರುತ್ತೆ. ಒಂದು ಎಂಡ್ ಪಾಯಿಂಟ್ ಬರ್ತೀರಾ ಎಲ್ಲ ಸುಳ್ಳು ಅಂತ. ಆಮೇಲೆ ಯೋಚನೆ ಮಾಡ್ತೀರಾ ಎಲ್ಲ ಸತ್ಯನೇ ಅಲ್ವಾ, ನಾನು ಸುಳ್ಳಿನ ಸತ್ಯದಲ್ಲೇ ಬದುಕ್ತಾ ಇದೀವಿ, ಸತ್ಯನೂ ಸುಳ್ಳಾಗಿ ಬದುಕ್ತಾ ಇದೀವಿ. ಲಾಸ್ಟ್ ಅಲ್ಲಿ ನೀವು ಯಾವಾಗ ದೇವ್ರು ಇಲ್ಲ ಅಂತ ಅನ್ಕೊಂಡು ಹೋಗ್ತಾರೆ, ದೇವ್ರು ಸಿಗ್ತಾನೆ. ದೇವ್ರು ಅವನೇ ಅಂತ ಹುಡ್ಕೊಂಡಾಗ ದೇವ್ರು ಇಲ್ಲ ಅಂತ ಗೊತ್ತಾಗುತ್ತೆ. ಒಂಥರ ಕನ್ಫ್ಯೂಷನ್ ಇದು. ಬಟ್ ನೀವು ಇವಾಗ ಎಂಡ್ ಪಾಯಿಂಟ್ ತಲುಪ್ತೀರಾ. ಆ ಎಂಡ್ ಪಾಯಿಂಟ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ನಾನು ಯೋಚನೆ ಮಾಡಿದ್ಕೆ ಇವೆಲ್ಲ ಸ್ಟಾರ್ಟ್ ಆಗಿದ್ದು ಅಂತ. ಅದೇ ನಾನು ಯೋಚನೆ ಮಾಡೋದು ಬಿಟ್ಬಿಡ್ತೀನಿ ಅಂತ. ಯೋಚನೆ ಮಾಡೋದು ಬಿಟ್ಟಿದ ತಕ್ಷಣ ದೇವ್ರು ಏನ್ ಮಾಡ್ತಾನೆ, ನಿನ್ ಕೈಲಿ ಏನೇನು ಕೆಲಸ ಮಾಡಿಸ್ಬೇಕೋ ಆ ಕೆಲಸದ ಮಾತ್ರ ನಿನ್ ತಲೆಗೆ ತುಂಬ್ತಾನೆ, ಬೇರೆವೆಲ್ಲ ಕಟ್ ಮಾಡಿ ಬಿಸಾಕ್ತಾನೆ. ಅದನ್ನೇ ಅವ್ರು ಹೇಳ್ತಾ ಇರೋದು. ಈ ಆನ್ಸರ್ ಪ್ರೆಸೆಂಟ್, ಇದೇ ಸತ್ಯ. ಈಗ ಈ ಕ್ಷಣ ನಾವಿಬ್ರು ಇಲ್ಲಿ ಕೂತಿದೀವಿ, ಇದೇ ಬದುಕು. ನೋಡಿ, ಕಣ್ ಮುಂದೆ ಉಪ್ಪಿಟ್ಟಿಟ್ಕೊಂಡು ನಾಳೆ ಒಬ್ಬಟ್ಟು ಸಿಗುತ್ತಾ ಅಂತ ಯೋಚನೆ ಮಾಡ್ತಾರಲ್ಲ, ಅವ್ರ ಲೈಫ್ ಎಲ್ಲ ಎಡವಟ್ಟೆ. ಇದ್ರ ಅರ್ಥ ಏನು ಅಂದ್ರೆ, ಲೈಫಲ್ಲಿ ನಿಮ್ಗೆ ಆಡಿ ಎಂಟರ್ಟೈನ್ಮೆಂಟು, ದುಡ್ಡು ಎಲ್ಲ ಇಟ್ಕೊಂಡು ಎಂಜಾಯ್ ಮಾಡ್ತಿದ್ದೀರಾ ನಿಮ್ಮ ಲೈಫ್ನ. ಇವತ್ತಿಂದ ನೀನು ಇವತ್ತು ಎಂಜಾಯ್ ಮಾಡ್ರಿ, ನಾಳೆ ಕಟ್ಕೊಂಡು ನಿಮ್ಗೇನಾಗಬೇಕು, ನಾಳೆ ನೀವು ಬದುಕಿರೋ ನಿಮ್ಗೆ ಗೊತ್ತಿರಲ್ಲ. ಅಂತದ್ರಲ್ಲಿ ತಿರ್ಗಾ ನಾನು ನಾಳೆ ಅದು ಮಾಡ್ತೀನಿ ಹಂಗನ್ಬಿಟ್ಟು ಎಲ್ಲ ದುಡ್ಡನ್ನ ವೇಸ್ಟ್ ಮಾಡಿ ಅಂತ ಹೇಳ್ತಾರ. ನಿಮ್ಗೆ ಏನು ಆಸೆಗಳಿದೆಯೋ ಸ್ವಲ್ಪನಾಗಿ ತೀರಿಸ್ಕೊಂಡು ಹೋಗ್ತಾ ಹೋಗಿ. ಅವಾಗ ಎಂಡಲ್ಲಿ ಅದು ನಿಮ್ಮ ಹಣೆ ಬರದಲ್ಲಿ ಬರ್ದಿದ್ರೆ ಕಾರೋ ಬಂಗ್ಲೆನೋ ಮನೇನೋ ಪಕ್ಕ ಇದ್ರೆ ಬಂದೇ ಬರುತ್ತೆ. ಇಲ್ಲ ಅಂದ್ರೆ ನೀನು ಅದಕ್ಕೆ ಮುಂಚೆನೇ ಒಗ್ಯಾಕ್ಸ್ಕೊಂಡ್ಬಿಟ್ರೆ ಕಷ್ಟಪಟ್ಟಿದ್ದೆಲ್ಲ ನೀರನ್ನು ಹೋಮಾದಂಗಲ್ವಾ. ಸೊ ಟೆಕ್ನಿಕ್ಲಿ ಏನಂದ್ರೆ ಉಳಿಸ್ಬೇಕು, ಅದ್ರ ಜೊತೆ ಎಂಜಾಯ್ನು ಮಾಡ್ತಾ ಇರಬೇಕು. ಎರಡೂ ಬ್ಯಾಲೆನ್ಸ್ ಮಾಡೋದೇ ಲೈಫು. ಸಾಯಿಸೋದು ಅಂದ್ರೆ ಮಚ್ಚು, ಕತ್ತಿ, ಪಿಸ್ತೂಲ್ ಅಲ್ಲಿ ಸಾಯಿಸೋದು. ಅವನು ಸತ್ರು ಅವನ ನೆನಪು ನಿಮ್ ತಲೆಲೇ ಇರುತ್ತೆ. ಪೊಲೀಸರು ನಿಮ್ಗೆ ಅವಾಗವಾಗ ಅವನ್ನ ಜ್ಞಾಪಿಸಬಹುದು. ಪರ್ಮನೆಂಟ್ ಮರ್ಡರ್ ಅಂದ್ರೆ ಅವನ್ನ ನಿಮ್ಮ ತಲೆಯಿಂದನೇ ಕೊಲೆ ಮಾಡ್ಕೊಂಡು. ಇದರ ಅರ್ಥ ಏನು ಗೊತ್ತಾ? ಒಬ್ಬ ವ್ಯಕ್ತಿನ ಪರ್ಮನೆಂಟ್ ಆಗಿ ನೀವು ಲೈಫ್ ಇಂದ ಕಿತ್ತಾಕ್ಬೇಕು ಅಂದ್ರೆ ಸಿಂಪಲ್, ಅವನ ಬಗ್ಗೆ ಯೋಚನೆ ಮಾಡದೆ ಬಿಟ್ಬಿಡ್ಬೇಕು.
ಅವ್ನ ಎದುರುಗಡೆ ಕಾಣಿಸಿದ್ರು ನೀವು ಅವ್ನ ಇಗ್ನೋರ್ ಮಾಡ್ತೀರಾ ನೋಡ್ರಿ, ಅವನಲ್ಲೇ ಸತ್ತೋದಂಗೆ. ಅವಾಗ ಏನಾಗುತ್ತೆ ಅಂದ್ರೆ, ನೀವು ಇದನ್ನ ಎಷ್ಟೊಂದು ಮೂವೀಸ್ಗಳಲ್ಲೂ ನೋಡಿರ್ಬೋದು. ಒಬ್ಬ ಸ್ಟ್ರಿಕ್ಟ್ ಫಾದರ್ ಇರ್ತಾನೆ, ಒಬ್ಬ ಮಗ ಇರ್ತಾನೆ. ಇದು ಮೂವಿಲೂ ನಡೆಯುತ್ತೆ. ಹೆಂಗೆ ಅಂದ್ರೆ, ಶಿವರಾಜ್ ಕುಮಾರ್ ಫುಲ್ ರೌಡಿ ಆದ್ಮೇಲೆ ಅವ್ರ ಅಪ್ಪ ಅವ್ರು ಸತ್ತೋದ ನನಗೆ ಅನ್ಬಿಟ್ಟು ಬದುಕ್ತಿರ್ತಾರೆ. ಸೊ ಟೆಕ್ನಿಕ್ಲಿ ಅವ್ನು ಅಲ್ಲಿ ಇದ್ರೂ ಅವ್ನ ಬಗ್ಗೆ ಯೋಚನೆ ಮಾಡ್ತಾರಲ್ಲ ಅವರು, ಅದನ್ನೇ ಟೆಂಪ್ರವರಿ ಕಂಪ್ಲೀಟ್ ಆಗಿ ಅವ್ನ ಮೈಂಡಿಂದ ಸಾಯಿಸೋದು ಅನ್ನೋದು. ಯಾವಾಗ ಏನ್ ಗೊತ್ತಾ, ಇದನ್ನ ರಿಯಲ್ ಲೈಫಲ್ಲಿ ಎಷ್ಟೊಂದು ಜನ ಅವ್ರ ಪೇರೆಂಟ್ಸ್ ಮಾಡಿರ್ತಾರೆ. ಮಗ ಏನೋ ತಪ್ಪು ಮಾಡಿರ್ತಾರೆ, ಮಗಳೇನೋ ತಪ್ಪು ಮಾಡಿರ್ತಾರೆ ಲೈಫಲ್ಲಿ, ಅವ್ರ ಕಣ್ಣು ಎದುರುಗಡೆ ಇದ್ರೂ ಮಾತಾಡ್ಸಲ್ಲ. ಅದನ್ನೇ ಅವ್ರ ಮೈಂಡಿಂದ ಕಿತ್ತಾಕೋದು ಅಂತ ಅರ್ಥ. ಸೊ ಕಂಪ್ಲೀಟ್ ಆಗಿ ಡೆಡ್ ಅಂತ ಕನ್ಸಿಡರ್. ಯಾವ ವಯಲ್ ಹೇಳ್ದೋ ಅವನ್ನ ಮರ್ತ್ ಬಿಡು ಅಂತ, ಯಾರೋ ಅವನ್ನ ರೋಡಲ್ಲೇ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಅದ್ ಹೇಗೆ ಅಷ್ಟು ಕರೆಕ್ಟ್ ಆಗಿ ಹೇಳ್ದೆ? ನೋಡಮ್ಮ ಬಂಗಾರ, ಈ ಜೀವನ ಒಂದು ಸಿನಿಮಾ ತರ. ನಾವೆಲ್ಲ ಆಕ್ಟರ್ಗಳಿದ್ದಂಗೆ, ಮೇಲೊಬ್ಬ ಡೈರೆಕ್ಟರ್ ಇದ್ದಾನೆ, ಅವನ್ನೆಲ್ಲ ನೋಡ್ಕೊಂತಾನೆ. ಈ ಸೀನಲ್ಲಿ ಏನಾಯ್ತು ಅಂತ ಗೊತ್ತಾಯ್ತಾ? ಅವ್ರ ತಂಗಿಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದ, ಅವನು ಮರ್ತ್ ಬಿಡು ಎಲ್ಲ ಸರಿ ಹೋಗುತ್ತೆ ಅಂತ. ಅವಾಗ ಏನಾಯ್ತು ಗೊತ್ತಾ, ಇಲ್ಲೊಂದು ಸಿಂಪತಿ ಕಾರ್ಡ್ ಅಂತ ನಿಮ್ಗೆಲ್ಲ ಗೊತ್ತಿದ್ರೆ, ಇದನ್ನ ಅವ್ರು ಮೂವಿಲು ಹಂಗೆ ತೋರಿಸಿರೋದು. ನಿಮ್ ಬ್ರೈನ್ ಆಟೋಮೆಟಿಕ್ ಆಗಿ ಪಾಪ ಹುಡುಗಿಗೆ ಯಾವನೋ ತೊಂದರೆ ಕೊಡ್ತಾವನಲ್ಲ ಅಂತ ನಿಮ್ ಬ್ರೈನು ಹೋಗ್ರೋ ವೇಸ್ಟ್ ಮಾಡಿ ನನ್ ಮಕ್ಕಳು ದೊಡ್ಡದಾಗ ರೌಡಿಗಳನ್ನ ಕ್ರಿಯೇಟ್ ಮಾಡಿದ್ದೀನಲ್ಲ ನಾನು, ಅವ್ರನ್ನ ಕಳಿಸ್ಬಿಟ್ಟು ಆ ಹುಡುಗನ್ನ ಕಚಕ್ ಅಂತ ಎಗರಿಸ್ಬಿಟ್ಟು ಬಂದ್ಬಿಡ್ತೀರಾ. ನಿನ್ ಮೈಂಡೇ ಮಾಡಿಸಿದ್ದು ಲಾಸ್ಟ್ ತಿರ್ಗಾ. ಅದರಿಂದ ಅದನ್ನು ಪರ್ಮನೆಂಟ್ ಆಗಿ ಎರೇಸ್ ಆಗೋದ. ಕ್ಯಾರೆಕ್ಟರ್ ಈಸ್ ನೋ ಮೋರ್. ಓಕೆ, ಇಟ್ಸ್ ಲೈಕ್ ದಟ್. ಮೇಡ ಕೂತಿರೋ ಡೈರೆಕ್ಟರ್ ಈ ಪಿಕ್ಚರ್ಗೆ ನೀವುಗಳು. ನಿಮ್ ರಿಯಲ್ ಲೈಫ್ ಅಲ್ಲಿ ಮೇಡ ಕೂತಿರೋ ಡೈರೆಕ್ಟರ್ ಬಂದ್ಬಿಟ್ಟು ಗಾಡು. ಸೊ ನೀವು ಯಾವಾಗ ಆ ಕ್ಯಾರೆಕ್ಟರ್ ಜೊತೆ ಜಾಸ್ತಿ ಇನ್ವಾಲ್ವ್ ಆಗಲ್ವೋ, ಆಗ ದೇವ್ರುಗಳು ನನ್ನ ಮಗ ಎಕ್ಸ್ಟ್ರಾ ಕ್ಯಾರೆಕ್ಟರ್ ಮಡಿಕೊಂಡು ವೇಸ್ಟು, ಈ ಹೆಂಗಿದ್ರು ಮೇನ್ ಕ್ಯಾರೆಕ್ಟರ್ ಸಬ್ ಕ್ಯಾರೆಕ್ಟರ್ಗಳ ಜೊತೆ ಇನ್ವಾಲ್ವ್ ಆಯ್ತಲ್ಲ ಅಂದ್ಬಿಟ್ಟು ಕಟ್ ಮಾಡ್ಬಿಸಾಕ್ತಾನೆ. ಹಿಂಗೆ ಪಿಕ್ಚರಲ್ಲಿ ಒಬ್ಬ ಬ್ಯಾಕ್ ಗ್ರೌಂಡ್ ಆರ್ಟಿಸ್ಟ್ ನೀವು ಜಾಸ್ತಿ ಮಾತಾಡ್ಸಿಲ್ಲ ಅಂದ್ರೆ ವೇಸ್ಟ್ ಅಂದಮೇಲೆ ಆಟೋಮೆಟಿಕ್ ಆಗಿ ಕಂಪ್ಲೀಟ್ ಆಗಿ ಅವ್ನು ಎರೇಸ್ ಆಗೋಗ್ತಾನೆ. ಸೊ ಇಟ್ಸ್ ಲೈಕ್ ದಟ್. ಈಗಲೂ ನಿಮ್ ಬ್ರೈನ್ಗೆ ಏನು ಗೊತ್ತಾಗ್ತಾ ಇರೋದ್ರಿಂದ ತಿರ್ಗಾ ನಿಮ್ಗೆ ಹೈಯರ್ ಆಫೀಸರ್ಸು ನಿಮ್ಗೆ ಆರ್ಡರ್ ಮಾಡತ್ರ, ನೀವೇ ಹೈಯರ್ ಆಫೀಸರ್ನ ಕ್ರಿಯೇಟ್ ಮಾಡಿ ಅವ್ರ ಕೈಲಿ ಆರ್ಡರ್ ಮಾಡಿಸಿ, ಈಗ ಸೀರಿಯಸ್ ಆಗಿ ಸರ್ಚ್ ಮಾಡ್ರಿ, ಏನು ಅಂದ್ರೆ ನಮ್ಗೆ ಗೊತ್ತಾಗ್ಲೇಬೇಕು ಅನ್ನೋಕ್ಕೋಸ್ಕರ ಆ ಕ್ಯಾರೆಕ್ಟರ್ ಇನ್ನೊಂದು ಕ್ಯಾರೆಕ್ಟರ್ ಸೀನಿಯರ್ ಆಫೀಸರ್ ತರ ಬಂದು ಇವ್ರಿಗೆ ಅಪಾಯಿಂಟ್ಮೆಂಟ್ ಮಾಡೋದು. ಪ್ಲಸ್ ನನ್ಗೊಂದು ವಿಷಯ ಗೊತ್ತಾಗಬೇಕಾಯ್ತು, ಅಲ್ಲಿ ನಂಬರ್ ಪ್ಲೇಟ್ ಕಾಣಿಸುತ್ತೆ ಅದು ಗಾಡಿಲಿ, ಅವ್ರ ಕಾರಲ್ಲಿ. ಆ ಕಾರ್ ನಂಬರ್ ಪ್ಲೇಟ್ ಏನೋ ಸಿಗ್ನಿಫಿಕೆನ್ಸ್ ಇದೆ ಅಂತ ನನಗೆ ಅನಿಸ್ತಿದೆ ಒಳಗಡೆ, ಬಟ್ ಏನು ಅಂತ ನನಗೆ ಗೊತ್ತಾಗ್ತದೆ. ನಿಮ್ಗೆ ಯಾರಿಗಾದ್ರೂ ಗೊತ್ತಾದಾಗ ನನಗೆ ಕಮೆಂಟ್ ಸೆಕ್ಷನ್ ಹೇಳಿ ಪ್ಲೀಸ್. ನೀನು ಅಂತೆ ಅವನಿಂದ ನಾವು ವೇಷ ಮಾಡಿಸ್ಕೊಂಡು ಹೋಗಿ ಇವರಿಗೆ ರಿಪೋರ್ಟ್ ಕೊಡ್ಬೇಕಂತೆ. ಹಾಲ್ಕ ನನ್ನ ಮಕ್ಕಳು, ಬೇವಸಿ ನನ್ನ ಮಕ್ಕಳು, ಲಗೇಜ್ ನನ್ನ ಕೈಲಿ ಹೊರಸ್ತಾ ಇದ್ರೆ ತರಕ್ಲಾಂಟಿ ನನ್ನ ಮಗಂತಂದು. ಲಿಟ್ರಲ್ ರೆಫರೆನ್ಸ್ ಬಂದ್ಬಿಟ್ಟು ಉಷ್ಟು ರೆಫರೆನ್ಸ್. ಯಾಕಂದ್ರೆ ಇದನ್ನ ಅವರು ತಿರ್ಗಾ ಇದ್ರಲ್ಲಿ ಯಾಕೆ ಯೂಸ್ ಮಾಡ್ತಾರೆ, ನಿಮ್ಮ ಮೈಂಡೇ ಕ್ರಿಯೇಟ್ ಮಾಡಿದ್ದು. ನೀವು ಉಷ್ಣು ಮತ್ತೆ ಇದನ್ನು ಮರ್ಜ್ ಮಾಡ್ತಾ ಇದ್ದೀರಾ, ಅದು ನಿಮ್ಮ ಮೈಂಡ್ ಎಲ್ಲ ಕ್ರಿಯೇಟ್ ಆಗೋದು ಒಂದು. ಇನ್ನೊಂದೇನು ಅಂದ್ರೆ, ಇಲ್ಲಿ ಕಾಮಿಡಿ ಸೀನ್ ಏನಕ್ಕೆ ಬರ್ತಾ ಇದೆ, ನೀವು ಇಷ್ಟ ತನಕ ಏನ್ ಮಾಡಿದ್ರಿ, ಫಸ್ಟ್ ನಿಮ್ಗೆ ನೀನು ಅಂದ್ರೆ ಏನು ಅಂತ ಗೊತ್ತಾಗಬೇಕಾದ್ರೆ ಅದಕ್ಕೆ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ರಿ. ಅದಾದ್ಮೇಲೆ ಸ್ವಲ್ಪ ಆಕ್ಷನ್ ಕೇಳಿದ್ರಿ, ಆಕ್ಷನ್ ತೋರಿಸಿದ್ರು. ಅದಾದ್ಮೇಲೆ ಏನಂತಾರೆ ರೊಮ್ಯಾನ್ಸ್ ಕೇಳಿದ್ರಿ, ರೊಮ್ಯಾನ್ಸು ಬಂತು. ಈಗ ನಿಮ್ಗೆ ಕಾಮಿಡಿ ಬೇಕು, ಅದಕ್ಕೋಸ್ಕರ ಈಗ ಒಂದ್ ಸ್ವಲ್ಪ ಕಾಮಿಡಿ ತೋರಿಸ್ತಾರೆ. ಅದು ನಿಮ್ ತರನೇ ನನ್ಗೊಂದ್ ಮಗು ಬೇಕು ಅಂತ ಆಸೆ, ಕೊಡ್ತೀರಾ? ನನ್ನೇ ನಿನ್ ಮಗು ತರ ತಗೊಂಡ್ಬಿಡಿ ತಾಯಿ. ಅಯ್ಯೋ, ಇದು ರೆಫರೆನ್ಸ್ ಬಂದ್ಬಿಟ್ಟು ಉಪೇಂದ್ರ. ಅದು ನಿಮಗೆ ಗ್ಯಾಪ್ನ ಇದ್ರೆ ಒಂದ್ ಸೀನ್ ಬರುತ್ತೆ, ಒಂದ್ ಹುಡುಗಿನ ಲಿಟ್ರಲಿ ಹೋಗ್ಬಿಟ್ಟು ರೋಡಲ್ಲಿ ಚುಡಾಯಿಸ್ಬಿಟ್ಟು, ನಿನ್ಗೆ ಇಷ್ಟ ಇಲ್ವಾ, ನೀನ್ ನೋಡಲ್ವಾ, ನೀನ್ ಹಿಂಗ್ ಬೇಕು ಅಂತ ಓಡಾಡ್ತಾ ಇರೋದು ಅನ್ನೋ ತರ ಒಂದ್ ಸೀನ್ ಇದೆ ಅಲ್ವಾ, ಅದ್ರದ್ದೇ ಒಂದು ಪ್ಯಾರೋಡಿ ಅನ್ಕೊಳ್ಳಿ. ಬಟ್ ಡಿಫ್ರೆನ್ಸ್ ಏನು ಅಂದ್ರೆ, ಇದರಲ್ಲಿ ನಾನು ಬದಲು ನೀನು ಅನ್ನೋ ಕ್ಯಾರೆಕ್ಟರ್ ಇಂಟ್ರಾಕ್ಟ್ ಮಾಡ್ತಾ ಇರೋದು. ಡಿಫ್ರೆನ್ಸ್ ನೋಡಿ, ನಾನು ನಾನು ಯಾವ ತರ ಮಾತಾಡ್ತಿದ್ದ, ನೀನು ನಾನು ಯಾವ ತರ ಮಾತಾಡ್ತಾನೆ, ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಈ ಸೀನ್ ಬಂದ್ಬಿಟ್ಟು ಲಿಟ್ರಲಿ ನಿಮ್ಗೆ ಗೊತ್ತಾಗಿರ್ಬೇಕು ಆಡಿದ್ದು. ಇದರಲ್ಲಿ ನಾನು ಕ್ಯಾರೆಕ್ಟರ್ ಪ್ರೇಮ್ ಅವ್ರ ಜೊತೆ ಆ ಕಬ್ಬಿನ ಜೊತೆಲಿ ಗ್ಯಾಪ್ ಆಯ್ತಾ ಉಪೇಂದ್ರ ಒಂದ್ ಪಿಕ್ಚರ್ ಅಲ್ಲಿ ನಡೆಯೋ ಸೀನು, ಇದ್ರದೊಂದು ಪ್ಯಾರಡಿ ಅಷ್ಟೇ. ಇದು ಆಪೋಸಿಟ್. ಅದನ್ನೇ ಹೇಳಿದ್ದು, ನಾನು ಅನ್ನೋದು ಏನ್ ಮಾಡ್ತಿದ್ದ, ನೀನು ಅನ್ನೋದು ಏನ್ ಮಾಡ್ದ, ಡಿಫರೆನ್ಸ್ ನೋಡಿದ್ರೆ ಇಲ್ಲೇ ಕಾಣಿಸ್ತೈತೆ. ಅದನ್ನೇ ಅವ್ರು ತೋರಿಸ್ತಾರೆ, ಡಿಫರೆನ್ಸ್. ಸಿ ಬ್ಯಾಲೆನ್ಸ್, ಒಳ್ಳೇದು ಕೆಟ್ಟದ್ದು ಅನ್ನೋ ಡಿಫರೆನ್ಸ್ ಇಲ್ಲೇ ಕಾಣಿಸ್ತೈತಲ್ಲ, ಇದನ್ನ ಅವ್ರು ತೋರಿಸ್ತಾರೆ. ಇದು ಲಿಟ್ರಲಿ ಅದ್ರ ಪ್ಯಾರೋಡಿ ಅಷ್ಟೇ. ಎರಡು ಆತ್ಮಗಳು ಪ್ರೀತಿಲಿ ಒಂದಾಗ್ಬೇಕು, ಆ ಅಂದನ್ ನೋಡಿ ಅನುಭವಿಸ್ಬೇಕು ಅನ್ಕೊಂಡ್ರೆ ಅದು ಬರೀ 2 ನಿಮಿಷ ಮಾತ್ರ. ಸೌಂದರ್ಯ ನೋಡಿ ಸಂತೋಷ ಪಡೋನು ನಿಜವಾದ ಗಂಡಸು, ಸೌಂದರ್ಯನ ಅನುಭವಿಸ್ಬೇಕು ಅನ್ಕೊಳ್ಳೋನು ರೇಪಿಷ್ಟು, ರಾಕ್ಷಸ. ನಿನ್ನ ಪ್ರಕಾರ ರೇಪ್ ಮಾಡೋರೆಲ್ಲ ಗಂಡಸ್ರ? ಈಗ ನಿಮ್ಗೆ ಇಲ್ಲಿ ಬಂದ್ಬಿಟ್ಟು ಲವ್ ಬಂದ್ಬಿಟ್ಟು ಪ್ಯೂರ್ ಆಗಿರುತ್ತೆ, ಅದರಲ್ಲಿ ಬಾಡಿ ಕನೆಕ್ಷನ್ ಬೇಕಾಗಿಲ್ಲ. ಲವ್ ಅನ್ನೋದು ಪ್ರತಿಯೊಬ್ಬರಲ್ಲೂ ಇರುತ್ತೆ. ಅಣ್ಣ ತಮ್ಮಂಗೂ ಇರುತ್ತೆ, ಅಪ್ಪ ಮಗಂಗೂ ಇರುತ್ತೆ, ಅಮ್ಮ ಮಗಂಗೂ ಇರುತ್ತೆ, ಅಮ್ಮ ಮಗಳಿಗೂ ಇರುತ್ತೆ.
ಅಣ್ಣ ತಂಗಿಗೂ ಇರುತ್ತೆ, ಎಲ್ಲರಿಗೂ ಅವ್ರವ್ರು ಒಬ್ರಿಗೊಬ್ರು ಇಷ್ಟಪಡ್ತಾರೆ, ಹಂಗನ್ಬಿಟ್ಟು ಎಲ್ಲರೂ ಸೆಕ್ಸ್ ಮಾಡ್ತಿರ್ತಾರೆ, ಇಲ್ಲ ತಾನೆ? ಅದು ಬೇರೆ. ಸೆಕ್ಸ್ ಇಸ್ ಡಿಫ್ರೆಂಟ್, ಲವ್ ಇಸ್ ಡಿಫ್ರೆಂಟ್. ಲವ್ ಅನ್ನೋದು ಪ್ರತಿಯೊಂದರಲ್ಲೂ ಕಾಣಿಸ್ಕೊಳ್ಳುತ್ತೆ, ಅದನ್ನ ಟ್ರೂ ಲವ್ ಅಂತಾರೆ. ಅದಕ್ಕೆ ಸೆಕ್ಸ್ ಬೇಕಾಗಿಲ್ಲ, ಬಾಡಿ ಕನೆಕ್ಷನ್ ಬೇಕಾಗಿಲ್ಲ. ಅದನ್ನೇ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ನೀವು ಇಷ್ಟು ದಡ್ರಾಗ್ಬಿಟ್ಟು ಇಷ್ಟು ಡೀಟೇಲ್ಡ್ ಆಗಿ ಅವರೇ ಬಾಯ್ಬಿಟ್ಟು ಹೇಳ್ತಾ ಇದ್ರು ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ನಾನು ಏನೂ ಮಾಡೋಕ್ಕಾಗಲ್ಲ, ಆಯ್ತಾ? ಕೇಳೋ ನಾನು ಹಿಂಗ್ ನೋಡ್ಕೊಂತ ಇದ್ದೀನಿ ಅಂತ ನಮ್ ಬಗ್ಗೆ ಪೊಲೀಸ್ ಲೇ ನಮ್ಮ ಖರಾಮ್ ನನ್ ಮಗನೇ. ಮಲ್ಪೆ ಬಾಬು ಯಾಕೆ ಬಂದ್ರು ಅಂತ ನಿಮ್ಗೆ ಐಡಿಯಾ ಬಂದಿಲ್ಲ ಅಂದ್ರೆ ತಿರ್ಗಾ ಇದು ರೆಫರೆನ್ಸ್ ನೋಡ್ರಪ್ಪ, ನಾನು 50 ಸರಿ ಹೇಳಕ್ ಹೋಗಲ್ಲ. ಸೊ ಇದನ್ನ ಇಲ್ಲಿಗೆ ನಿಲ್ಲಿಸ್ತೀನಿ. ಥರ್ಡ್ ಪಾರ್ಟ್ನ ತಿರ್ಗಾ ತುಂಬಾ ಜಾಸ್ತಿ ಲೆಂದಿ ಮಾಡೋಕ್ಕೂ ನಂಗೆ ಇಷ್ಟ. ತುಂಬಾ ಬೇಗ ಬಿಡೋಕೆ ಟ್ರೈ ಮಾಡ್ತೀನಿ. 24 hours ಒಳಗಡೆ ನೆಕ್ಸ್ಟ್ ಪಾರ್ಟ್ ಬರೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಬಂದಷ್ಟು ನನಗೂ ಒಳ್ಳೇದೆ. ಬಟ್ ಏನಂದ್ರೆ ನೀವೇನು ಅದು ಯೂಟ್ಯೂಬ್ ಆಲ್ಗೋರಿದಮ್ ಒಂದು ಸ್ವಲ್ಪ ಸ್ಟುಪಿಡ್ ಆಗಿದೆ, ಅದೇನಪ್ಪ ನಂಗೆ ಗೊತ್ತಿಲ್ಲ. ನೀವು ಯಾರು ಕಂಪ್ಲೀಟ್ ಆಗಿ ನೋಡೇ ಇರಲ್ಲ, ಆಡಿ ಪಾರ್ಟ್ 2 ಪಾರ್ಟ್ 3 ಬಿಡ್ತಾ ಇದ್ರೆ ಅದು ಹೆಂಗಾಗ್ಬಿಡ್ತೀನಿ, ಬೇರೆಯವರೆಲ್ಲ ನೋಡ್ಬೇಕಲ್ವಾ? ಸೊ ಅದಕ್ಕೆ ಸ್ವಲ್ಪ ಸ್ಲೋ ಮಾಡ್ಬಿಡ್ತಿದೆ. ಬಟ್ 24 hours ಒಳಗಡೆ ಬಿಡೋಕೆ ಟ್ರೈ ಮಾಡ್ತೀನಿ. ರಿಲೀಸ್ ಆಗಿ 24 hours ಒಳಗಡೆ ನೆಕ್ಸ್ಟ್ ಪಾರ್ಟ್ ಬಂದೇ ಬರುತ್ತೆ. ಟ್ರೈ ಮಾಡ್ತೀನಿ. ಐ ವಿಲ್ ಡೂ ಮೈ ಲೆವೆಲ್ ಬೆಸ್ಟ್ ಟು ಬ್ರಿಂಗ್ ಇಟ್ ಆಸ್ ಸೂನ್ ಆಸ್ ಪಾಸಿಬಲ್. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ನೆಕ್ಸ್ಟ್ UI ಒಂದು ಥಿಯರಿ ವಿಡಿಯೋ ಇದೆ, ಅದನ್ನ ಮಾಡಬೇಕು ಅಂತ ನನಗೆ ಅನ್ನಿಸ್ತಿದೆ. ಗೊತ್ತಿಲ್ಲ ಮಾಡ್ತೀನಿ ಅಲ್ವ ಅಂತ. ಇದು ಮುಗ್ದಾದ್ಮೇಲೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇದಕ್ಕೆ ಮುಂಚೆನೇ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸ್ವಲ್ಪ ಕ್ರೇಜಿ ಥಿಯರೀಸ್ ಇದೆ, ನನಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಆಸೆ ಇದೆ. ಯಾಕಂದ್ರೆ ಅದು ಬಿಸಿ ಇದ್ದಾಗಲೇ ಬಿಸಿ ಇದ್ದಾಗಲೇ ದೋಸೆ ಹೋಗ್ಬಿಡ್ಬೇಕು, ಅವಳೇ ಮಜಾ ಅಲ್ವಾ? ಸೊ ಅದಕ್ಕೋಸ್ಕರ ಕೇಳಲಿದ್ದು ನಿಮ್ಮನ್ನ. ಇದು ಬೇಕು, ಬಟ್ ಇಟ್ ಕ್ಯಾನ್ ವೆಯ್ಟ್, ರೈಟ್? ಆರ್ ಎಲ್ಸ್ ಇಫ್ ಯು ವಾಂಟ್ ದ ಪಾರ್ಟ್ ಟು ಬಿ ಕಂಟಿನ್ಯೂಡ್ ದೆನ್ ಓಕೆ, ಇದನ್ನೇ ಕಂಟಿನ್ಯೂ ಮಾಡ್ಬಿಟ್ಟು ಲಾಸ್ಟಲ್ಲಿ ರಿಲೀಸ್ ಮಾಡ್ತೀನಿ ಅದನ್ನು. ಬಟ್ ಇನ್ನೂ ರೆಡಿ ಆಗಿಲ್ಲ, ಅದು ಇನ್ನೂ ನಾನು ರೆಕಾರ್ಡ್ ಬೇರೆ ಮಾಡಬೇಕು. ಸೊ ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಜೈ ಕರ್ನಾಟಕ. ಮತ್ತೆ ಬೈ.